ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ರಾಜ್ಯ ಕಾಂಗ್ರೆಸ್ ನಲ್ಲಿ ಕುರ್ಚಿ ವಿಚಾರದಲ್ಲಿ ಸಿದ್ದು ರಾಂಗ್ ಆಗಿದ್ರೆ ಡಿಕೆ ಕನ್ಫ್ಯೂಸ್ ಆಗಿದ್ದಾರೆ. ನಾನು ಹೈಕಮಾಂಡ್ ಹೇಳಿದಂತೆಯೇ ನಡೆದುಕೊಳ್ಳೋದು, ನಾನು ನಡೆದುಕೊಳ್ಬೇಕು, ಡಿಕೆ ಶಿವಕುಮಾರ್ ಅವರು ನಡ್ಕೊಳ್ಬೇಕು. ಈ ಬಗ್ಗೆ ಯಾರು ಮಾತಾಡ್ತಾರೋ ಹೋಗಿ ಅವರನ್ನೇ ಕೇಳಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಸಿದ್ದರಾಮಯ್ಯ ಬಣದ ಲೀಡರ್ಸ್ಗಳು, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಬಣದ ನಾಯಕರು ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆ ಎಲ್ಲ ವಿಚಾರಗಳು ಸಾಕಷ್ಟು ಚರ್ಚೆಗಳಿಗೂ ಕೂಡ ಗ್ರಾಸ ಆಗ್ತಾ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರು ರಾಂಗ್ ಆಗಿದ್ದಾರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಕನ್ಫ್ಯೂಸ್ ಆಗಿದ್ದಾರೆ. ಹೈಕಮಾಂಡ್ ಏನು ಹೇಳುತ್ತೆ, ಹೈಕಮಾಂಡೇ ನಮಗೆ ಸುಪ್ರೀಂ, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಾವು ನಡ್ಕೊಳ್ತೀವಿ, ನಾನೂ ಫಾಲೋ ಮಾಡಬೇಕು, ಡಿಕೆ ಶಿವಕುಮಾರ್ ಅವರು ಅದನ್ನು ಫಾಲೋ ಮಾಡಬೇಕು. ಈ ಬಗ್ಗೆ ಯಾರು ಮಾತಾಡ್ತಾರೆ ಹೋಗಿ ಅವರನ್ನೇ ಕೇಳಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಅತ್ತ ದೆಹಲಿಯಲ್ಲಿ ಕಾಲದ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್. ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ ಅಂತ ಒಂದು ರೀತಿ ಮಾರ್ಮಿಕವಾಗಿ ಹೇಳಿದ್ದಾರೆ. ನಾವೇನು ಮಾತಾಡಿದ್ದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತು, ಟೈಮ್ ನೋಡಿಕೊಂಡು ಎಲ್ಲ ಹೇಳ್ತೀನಿ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನಾನು ನಡ್ಕೋಬೇಕು, ಡಿಕೆ ಶಿವಕುಮಾರ್ ಹೈಕಮಾಂಡ್ಗೆ ಬಿಟ್ಟಿದ್ದ ವಿಚಾರ. ನೀವು ಪದೇ 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 ಹಾಕೊಂಡು ಇದನ್ನೇ ಕೇಳೋದು, ಏನ್ ಕೇಳೋದಿಗೆ ಇಲ್ವಾ? ಅಲ್ಲ, ಇವತ್ತು ಮಾತಾಡಿದ್ರು ಸರ್, ಅದಕ್ಕೆ ಅವ್ರನ್ನೇ ಕೇಳಿ, ಯಾರು ಮಾತಾಡ್ತಾರೋ ಅವ್ರನ್ನೇ ಕೇಳಿ, ನನ್ಗೆ ಕೇಳೋದು. ನಾನು ಹೈಕಮಾಂಡ್ ಏನ್ ಹೇಳ್ತಾರೆ ಅದು ಕೇಳೋದು, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದ್ರಂತೆ ನಡ್ಕೊಳ್ಳೋದು. ಸರ್, ಈಗ ಬೇರೆ ಯಾರು ಭೇಟಿ ಮಾಡಿದ್ರ ಪಾರ್ಲಿಮೆಂಟ್ ಹೋಗೋದು? ಟೈಮ್ ಇಲ್ಲ ಸರ್. ಸರ್, ಈಗ ಡಿ.ಕೆ. ಸುರೇಶ್ ಅವರು ಹೇಳಿದ್ದಾರೆ, ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ, ಸಿದ್ದರಾಮಯ್ಯ ಅವರು ಕೊಟ್ಟು ಮಾತ್ರ ಭರವಸೆ ಇದೆ ಅಂತ ಹೇಳಿದ್ದಾರೆ. ಮತ್ತೆ ನಾನು ಕಾಲ ಉತ್ತರ ಕೊಡ್ತೇನೆ ಅಂತ ಹೇಳಿದ್ದೀನಿ. ನಾನೇನು ನಾವೇನ್ ಮಾತಾಡಿದೀವಿ ಅನ್ನೋದು ನಮ್ಗೆ ಮಾತ್ರ ಗೊತ್ತು ಅಂತ ಹೇಳಿದೀನಿ. ಪ್ರತಿ ಬಾರಿಯೂ ಕೂಡ ಕಾಲ ಉತ್ತರ ಕೊಡುತ್ತೆ ಅಂತ ತಾವು ಹೇಳ್ತೀರಿ, ಸುರೇಶ್ ಅವರು ಹೇಳ್ತಾರೆ. ಆ ಕಾಲ ಯಾವಾಗ ಬರುತ್ತೆ ಅಂತ ಟೈಮ್ ನಮ್ಗೆ ಹೇಳ್ತೀನಿ. ಸರ್, ಈಗ ಬೇರೆ ಯಾರು ಭೇಟಿ ಮಾಡಿದ್ರ ಪಾರ್ಲಿಮೆಂಟ್ ಹೋಗೋದು? ಟೈಮ್ ಇಲ್ಲ ಸರ್. ಸರ್, ಈಗ ಡಿ.ಕೆ.